ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಸ್ವಿಟ್ಜರ್ಲ್ಯಾಂಡ್ನ ನಮ್ಮ ರೋಮಾಂಚಕ ಅನುಭವಗಳನ್ನ ಹಂಚ್ಕೋತಾ ಇದ್ದೀನಿ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮೊದಲನೇ ದಿನ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟಿಗೆ ಬಂದ್ವಿ. ಬ್ರೇಕ್ಫಾಸ್ಟಲ್ಲಿ ತುಂಬ ವೆರೈಟಿ ಮೊಸರು, ಬ್ರೆಡ್ಗಳು, ಬೇಯಿಸಿದ ಮೊಟ್ಟೆ, ತರಕಾರಿ, ಕೇಕ್ಗಳು ಎಲ್ಲ ಇತ್ತು. ಒಳ್ಳೆ ಫ್ರೆಶ್ ಜೇನುತುಪ್ಪಗಳಿದ್ದು, ಟೀ ಕಾಫಿ ಯಾವುದು ಬೇಕೋ ನೋಡ್ಕೊಂಡು ಬೇಕಾದರೂ ಬೇಕಾದ ತಿನ್ಕೊಂಡು ಇಲ್ಲಿಂದ ನಾವು ಸುಮಾರು 8:00ವರೆಗೆ ಹೋಟೆಲ್ನ ಬಿಟ್ಟು ಹೊರಟ್ವಿ. ಸ್ವಿಟ್ಜರ್ಲ್ಯಾಂಡ್ನ ಲುಝೆರ್ನ್ ಅನ್ನೋ ಸಿಟಿಗೆ ನಾವೀಗ ಬಂದಿದ್ದೀವಿ. ಇಲ್ಲಿ ಸಿಟಿ ಸೆಂಟ್ರಲ್ಲೇ ಒಂದು ಮರದ ಬ್ರಿಡ್ಜ್ ಇದೆ. ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ. ಇದು ಕೆಪೆಲ್ ಬ್ರೂಕ್ ಚಾಪೆಲ್ ಬ್ರಿಡ್ಜ್ ಅಂತಾರೆ. ಇದನ್ನು ಪೂರ ಮರದಲ್ಲೇ ಕಟ್ಟಿದ್ದಾರೆ. ಮೇಲ್ಗಡೆ ಚಾವಣಿನೂ ಮರದಲ್ಲೇ ಮಾಡಿದ್ದಾರೆ. ಇದು ರೌಸ್ ನದಿಗೆ ಕಟ್ಟಿರೋ ಪಾದಾಚಾರಿ ಸೇತುವೆ. 1993ರಲ್ಲಿ ಬೆಂಕಿ ಅನಾಹುತಕ್ಕೆ ತುತ್ತಾಗಿ ಈ ಸೇತುವೆ ಸುಮಾರು ಎಲ್ಲ ಸುಟ್ಟೋಗಿತ್ತಂತೆ. ಮತ್ತು ಅದೇ ಥರ ಇದನ್ನು ಕಟ್ಟಿದ್ದಾರೆ. ಇದಕ್ಕೆ ಪ್ರವೇಶ ಉಚಿತ. ಇಲ್ಲೇನು ಫೀಸ್ ಇಲ್ಲ, ಯಾರು ಬೇಕಾದರೂ ಹೋಗ್ಬೋದು. ಮತ್ತು ದಿನದ 24 ಗಂಟೆನೂ ಇದು ಓಪನ್ ಇರುತ್ತೆ. ಹೊರಭಾಗದಲ್ಲಿ ಈ ಥರ ಸೀಸನ್ನಲ್ಲಿ ಹೂವಿನ ಕುಂಡಗಳನ್ನ ಇಟ್ಟು ಅಲಂಕರಿಸಿರ್ತಾರೆ. ಇದು ಇಲ್ಲಿನ ಮಾರ್ಕೆಟ್ ರೋಡು. ಇಲ್ಲಿ ಪ್ರಖ್ಯಾತ ವಾಚ್ ಕಂಪ್ನಿಗಳ ಅಂಗಡಿಗಳೆಲ್ಲ ಇದೆ. ಈ ಶೋರೂಮ್ನೊಳಗಡೆ ಹೋದಾಗ ಸ್ವಿಸ್ ಚಾಕುಗಳು ಇಲ್ಲೆಲ್ಲ ಫೇಮಸ್ಸು. ಅದು ತುಂಬ ಜನ ತೊಗೊಂಡ್ರು. ಮತ್ತು ವಾಚ್ಗಳು, ಯಾರ್ಯಾರಿಗೆ ಏನೇನು ಬೇಕೋ ಶಾಪಿಂಗ್ ಮಾಡಲಿಕ್ಕೆ ಟೈಮ್ ಕೊಟ್ಟಿದ್ರು. ಇಲ್ಲಿ ಸರ್ಕಲಲ್ಲಿ ಸ್ವಲ್ಪ ಹೊತ್ತು ನಿಂತಿದ್ವಿ. ಎದುರುಗಡೆನೇ ಸ್ವಿಸ್ ಬ್ಯಾಂಕ್ ಇದೆ. ಸ್ವಿಸ್ ಬ್ಯಾಂಕ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ನದಿನಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ.
ಇಲ್ಲಿಂದ ಒಂದು 1/4 ಗಂಟೆ ನಡೆದ್ರೆ ಸಿಕ್ಕಿದ್ದೇನೆ ಲಯನ್ ಮಾನ್ಯುಮೆಂಟ್. ಇಲ್ಲೆಲ್ಲ ತುಂಬ ಮರಗಳಿದ್ದು ನೆರಳಿತ್ತು. ಮುಂದ್ಗಡೆ ಒಂದು ಕೊಳ ಇದೆ. ಅದರ ಹತ್ರ ಇರೋ ಕಲ್ಲಲ್ಲಿ ಒಂದು ಸಿಂಹದ ಕೆತ್ತನೆಯನ್ನು ಮಾಡಿದ್ದಾರೆ. ಅದೊಂದು ಸಣ್ಣ ಗುಹೆ ಥರ ಮಾಡಿ ಅಲ್ಲಿ ಸಿಂಹ ಗಾಯಗೊಂಡು ಮಲಗಿರೋ ಅಂಥ ಚಿತ್ರಣ ಕಾಣಿಸುತ್ತೆ. ಇದನ್ನು 1821ರಲ್ಲಿ ಫ್ರೆಂಚ್ ಕ್ರಾಂತಿಯ ಸಮಯದಲ್ಲಿ ಹತ್ಯೆಗೀಡಾದ ಸ್ವಿಸ್ ಗಾರ್ಡ್ಗಳ ಗೌರವಾರ್ಥವಾಗಿ ಕೆತ್ತಿದ್ದಾರೆ. ಇದರ ಶಿಲ್ಪಿ ಲುಕಾಸ್ ಅಹಾರ್ನ್ ಅನ್ನೋರು. ಬರ್ಟೆಲ್ ಥೊರ್ವಾಲ್ಡ್ಸೆನ್ ಅನ್ನೋರು ಇದನ್ನು ವಿನ್ಯಾಸ ಮಾಡಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ ಅಂದರೆ ಹಸುಗಳಲ್ಲ, ಹಸುಗಳ ಅಂಗಡಿ ಮುಂದೆ ಒಂದು ಈ ಥರ ವಿಗ್ರಹ ನಿಲ್ಲಿಸಿದ್ರು. ಇಲ್ಲಿ ರಸ್ತೆಯಲ್ಲಿ ಕಾರುಗಳು ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ನಿಂತಿದ್ದು. ಒಂದೇ ಒಂದು ಕಾರನ್ನು ಗೆರೆ ಬಿಟ್ಟು ಆ ಕಡೆ ಈ ಕಡೆ ಹೋಗಿರಲಿಲ್ಲ. ನೋಡಿ ತುಂಬ ಖುಷಿಯಾಯಿತು. ತುಂಬ ಚೆನ್ನಾಗಿ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ತಾರೆ ಅನ್ನಿಸ್ತು. ಇಲ್ಲಿ ಸ್ವಲ್ಪ ಹೊತ್ತು ಕಾದಿದ್ವಿ, ಮುಂದ್ಗಡೆ ರಸ್ತೆ ರಿಪೇರಿ ಇರೋದ್ರಿಂದ. ಇಲ್ಲೊಂದು ಹತ್ರ ನಾನು ಅಬ್ಸರ್ವ್ ಮಾಡಿದೆ, ಅದು ಶೂಟ್ ಮಾಡ್ಕೊಂಡಿಲ್ಲ. ಒಂದು ಹತ್ರ ಕೆಲಸ ಮಾಡಿದ್ದಾರೆ, ರೋಡ್ಗೆ ಪಕ್ಕದಲ್ಲಿ ಕೆಲಸ ಮಾಡಿದ್ದಾರೆ. ಅಲ್ಲೆಲ್ಲ ಮಣ್ಣನ್ನು ಅಗೆದು ಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಮತ್ತೆ ಹಸಿರು ಬೇಕು ಮತ್ತು ಸಣ್ಣ ಗುಡ್ಡದ ಶೇಪು ಬೇಕು ಅಂತ ಹೇಳಿ ಮಣ್ಣನ್ನು ತಂದು ಸುರಿದು ಮಟ್ಟ ಮಾಡ್ತಾಯಿದ್ರು. ಜೊತೆಗೆ ಅದ್ರ ಮೇಲೆ ಹುಲ್ಲು ಹಾಸನ್ನು ಹಾಕ್ತಾಯಿದ್ರು. ಅಂದರೆ ಇಲ್ಲಿ ಜನ ಟೂರಿಸಮ್ಗೆ ಮತ್ತು ಕಣ್ಣು ಹಾಯಿಸಿದ ಹತ್ರ ಎಲ್ಲ ನೀಟಾಗಿರಬೇಕು, ಹಸಿರಿರಬೇಕು ಅನ್ನೋದಕ್ಕೆ ಎಷ್ಟು ಗಮನ ಕೊಡ್ತಾರೆ ಅನ್ನೋದು ತಿಳಿತಾ ಇತ್ತು. ನಾವು ಹೊರಗಿನ ಭಾಗ ಎಲ್ಲ ನೋಡಲಿ ಅಂತನೋ ಅಥವಾ ಇಲ್ಲಿ ಸ್ಪೀಡ್ ಲಿಮಿಟೇ ಎಷ್ಟಿದೆಯೋ ಗೊತ್ತಿಲ್ಲ, ಬಸ್ಸು ತುಂಬ ಫಾಸ್ಟ್ ಏನು ಹೋಗ್ತಾ ಇರಲಿಲ್ಲ. ಇವತ್ತು ಸಣ್ಣಕ್ಕೆ ಮಳೆನೂ ಇತ್ತು, ಚಳಿನೂ ಇತ್ತು. ಹಾಗಾಗಿ ವಾತಾವರಣ ತುಂಬ ತಂಪಾಗಿತ್ತು. ಪ್ರಕೃತಿನ ಎಷ್ಟು ಸವಿಯೋಕ್ಕೆ ಸಾಧ್ಯನೋ ಅಷ್ಟು ಸವಿಬೇಕು ಅಂತ ಹೇಳಿ ನಾನು ಕಣ್ಣು ಮಿಟುಕಿಸ್ದಂಗೆ ಕೂತ್ಕೊಂಡು ನೋಡ್ತಾ ಇದ್ದೆ. ಮಧ್ಯಾಹ್ನದ ಲಂಚು ಇಲ್ಲೇ ಒಂದು ಹೋಟೆಲಲ್ಲಿ ಮುಗಿಸಿದ್ವಿ. ಇದು ಇಂಡಿಯನ್ ರೆಸ್ಟೋರೆಂಟು. ಇಲ್ಲಿನ ಊಟದಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಪಾವ್ ಭಾಜಿ, ತುಂಬ ಟೇಸ್ಟಾಗಿತ್ತು. ಮತ್ತು ದೋಕ್ಲಾ ಕೊಟ್ಟಿದ್ದರು. ದೋಕ್ಲಾ ಏನೋ ನಮಗೆ ಸೌತ್ ಇಂಡಿಯನ್ನರ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ಕ್ಯಾರೆಟ್ ಹಲ್ವಾ ಮತ್ತು ಪಾವ್ ಭಾಜಿ ತುಂಬ ಇಷ್ಟ ಆಯಿತು. ನಾವೀಗ ಹೋಗ್ತಿರೋದು ಟಿಟ್ಲಿಸ್ ಪರ್ವತನ ಏರಲಿಕ್ಕೆ, ಅಂದರೆ ಕಾಲಲ್ಲ, ಕೇಬಲ್ ಕಾರಲ್ಲಿ. ಟಿಕೆಟ್ ತೊಗೊಂಡ್ಮೇಲೆ ನಾವು ತುಂಬ ಹೊತ್ತೇನು ಕ್ಯೂನಲ್ಲಿ ನಿಲ್ಲಿಲ್ಲ. ಕೇಬಲ್ ಕಾರೆಲ್ಲ ಬೇಗ ಬೇಗ ಬರ್ತಿತ್ತು.
ಇದು ನಮಗೆ ಇಲ್ಲಿ ಕೊಟ್ಟಿರೋ ಟಿಕೆಟು. ಇದು ವಾಪಸ್ ಬರೋ ತನಕ ನಮ್ಮ ಹತ್ರ ಇರಲೇಬೇಕು. ಇಳಿದು ಬರೋ ತನಕ ಕೆಲವು ಕಡೆ ಈ ಟಿಕೆಟ್ನ ಸ್ಕ್ಯಾನ್ ಮಾಡಿರೇ ನಮಗೆ ಗೇಟ್ಗಳು ಓಪನ್ ಆಗೋದು. ಇವತ್ತು ಮಳೆ ವಾತಾವರಣ ಇದ್ದಿದ್ದರಿಂದ ಆಗಾಗ್ಗೆ ಮಳೆ ಬರೋ ಚಾನ್ಸ್ ಇರುತ್ತೆ ಅಂಥೇಳಿ ಸಾಧ್ಯ ಆದಷ್ಟು ಬೆಚ್ಚನೆ ಬಟ್ಟೆ ಮತ್ತು ಜಾಕೆಟ್ಸು, ಟೋಪಿ, ಗ್ಲೌಸು ಎಲ್ಲ ಹಾಕ್ಕೊಂಡು ಬನ್ನಿ ಅಂತ ಹೇಳಿದರು. ಹಾಗಾಗಿ ಎಲ್ಲ ಬೆಚ್ಚಗೆ ಬಂದಿದ್ವಿ. ಮೊದಲನೇ ಹಂತದಲ್ಲಿ ಕೇಬಲ್ ಕಾರು ನಿಧಾನವಾಗಿ ಮೂವ್ ಆಗ್ತಾಯಿತ್ತು. ನಿಧಾನವಾಗಿ ಕೇಬಲ್ ಕಾರ್ ಮೂವ್ ಆಗ್ತಾಯಿತ್ತು. ಮೊದಲನೇ ಹಂತದಲ್ಲಿ ನಾವು ಇಳಿದ್ವಿ. ತುಂಬ ಹಿಮ ಬಿದ್ದಿತ್ತು. ಚಳಿನೂ ತುಂಬ ಜಾಸ್ತಿ ಇತ್ತು. ಇಲ್ಲಿ ಸುಮಾರು 1.25 ಗಂಟೆ ನಮಗೆ ಆಟ ಆಡಲಿಕ್ಕೆ ಬಿಟ್ಟರು. ಸ್ವಲ್ಪ ಜಾರ್ತಾ ಇತ್ತು. ಹಾಗಾಗಿ ಕಾಲನ್ನು ನಿಧಾನವಾಗಿ ಭದ್ರವಾಗಿ ಇಟ್ಕೊಂಡು ಇಳಿತಾ ಇದ್ವಿ. ಬಣ್ಣ ಬಣ್ಣದ ಟೈರ್ಗಳನ್ನ ಇಟ್ಟಿದ್ದಾರೆ. ಇದನ್ನು ಮತ್ತೆ ಮೇಲ್ಗಡೆ ತೊಗೊಂಡೋಗ್ಲಿಕ್ಕೆ ಎಕ್ಸಿಲೇಟ್ರ್ಗಳಿದೆ. ಅಲ್ಲಿಗೆ ತಗೊಂಡೋಗಿ ಟೈರ್ ಇಟ್ಟರೆ ಅದು ಮೇಲ್ಗಡೆ ಹೋಗುತ್ತೆ. ತುಂಬ ಮಳೆ ಬಂದ್ಬಿಡ್ತು ನಾವಿಲ್ಲಿ ಹೋದಾಗ. ಹಾಗಾಗಿ ನನಗೆ ಸರಿಯಾಗಿ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಥಂಡಿ ಗಾಳಿ ಇತ್ತು. ಗ್ಲೌಸ್ ಬಿಚ್ಚೋದೇ ಕಷ್ಟ ಅನ್ನಿಸ್ಬಿಡ್ತು, ಅಷ್ಟು ಥಂಡಿ ಇತ್ತು. ಟೈರ್ನ ಒಂದು ಜಾಗಕ್ಕೆ ತೊಗೊಂಡೋಗಿ ಅದರೊಳಗೆ ಕೂತ್ಕೊಂಡು ಹಿಂದ್ಗಡೆಯಿಂದ ಒಬ್ಬರು ತಳ್ಳಿದರೆ ಜಾರ್ಗುಪ್ಪೆನಲ್ಲಿ ಜಾರ್ದಂಗೆ ಹಿಮದಲ್ಲಿ ಟೈರ್ ಜೊತೆ ಜಾರ್ಕೊಂಡು ಕೆಳಗಡೆ ಹೋಗ್ಬೋದು. ಈ ಆಟ ಥ್ರಿಲ್ಲಿಂಗ್ ಆಗಿರುತ್ತೆ. ನಾವಿಲ್ಲಿ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವು ನೆಕ್ಸ್ಟ್ ಹಂತಕ್ಕೆ ಹೋಗ್ತಾ ಇದ್ದೀವಿ. ವಾತಾವರಣ ತುಂಬ ಹದಗೆಟ್ಟು ತುಂಬ ಗಾಳಿ ಬೀಸ್ತಿದೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋಗೋದಕ್ಕೆ
ಪರ್ಮಿಷನ್ ಸದ್ಯಕ್ಕಿಲ್ಲ ಅಂಥೇಳಿ ಸುಮಾರು ಒಂದು 1/4 ಗಂಟೆ ನಮ್ಮನ್ನು ಅಲ್ಲಿ ವೆಯ್ಟ್ ಮಾಡಿಸಿದ್ರು. ವಾತಾವರಣ ತಿಳಿ ಆದರೆ ಮಾತ್ರ ನಿಮ್ಮನ್ನು ಮೇಲ್ಗಡೆ ಕಳಿಸ್ತೀವಿ ಅಂತ. ಕಾದ್ಮೇಲೆ ಸ್ವಲ್ಪ ಹೊತ್ತಿಗೆ ತಿಳಿಯಾಯಿತು, ಈಗ ಹೋಗ್ಬೋದು ಅಂತ ಹೇಳಿದ ಮೇಲೆ ನಮ್ಮನ್ನು 2ನೇ ಹಂತದಕ್ಕೆ ಕೇಬಲ್ ಕಾರ್ನ ಹತ್ತಲಿಕ್ಕೆ ಬಿಟ್ಟರು. ಇಲ್ಲಿಂದ ನಾವು ಮತ್ತೆ ಕೇಬಲ್ ಕಾರ್ನ ಬದಲಾಯಿಸಬೇಕು. ಅದು ಸುಮಾರು ಒಂದು 25-30 ಜನ ಒಂದೇ ಸಾರಿ ಹತ್ತೋ ಅಂಥ ಕೇಬಲ್ ಕಾರು. ಈ ಕೇಬಲ್ ಕಾರು ರೊಟೇಟ್ ಆಗ್ತಾ ಇರುತ್ತೆ. ನಾವು ಒಳಗಡೆನೆ ನಿಂತ್ಕೊಂಡು ಸುತ್ತಲಿನ ದೃಶ್ಯನ 360 ಡಿಗ್ರಿನೂ ನೋಡ್ಬೋದು. ಪೂರ್ತಿ ಮೇಲೆ ಬಂದಮೇಲೆ ನಾವಿಲ್ಲಿ ಐಸ್ ಕೇವ್ಗೆ ಎಂಟ್ರ್ ಆಗ್ತಿದ್ದೀವಿ. ಪ್ರತಿ ಎಂಟ್ರಿನಲ್ಲೂ ನಮ್ಮ ಟಿಕೆಟ್ಗಳನ್ನ ಸ್ಕ್ಯಾನ್ ಮಾಡಿ ಎಂಟ್ರಿ ಆಗಬೇಕು. ಒಳಗಡೆ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಹಿಮದಲ್ಲೇ ಸಿಂಹಾಸನ ಥರ ಮಾಡಿದ್ದಾರೆ. ಅದ್ರ ಮೇಲೆ ಎಲ್ಲ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ಅದು ಕೆಳಗಡೆ ತಡ್ಲು ಕೊರಿತಿತ್ತು, ಆದ್ರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಎಲ್ಲರೂ ಕೂತು 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 ಫೋಟೋ ತೆಗೆಸ್ಕೊಂಡು ಎದಳ್ತಾ ಇದ್ರು. ಅದೇನಾದ್ರು ತಣ್ಣಗಿಲ್ಲ ಅಂದರೆ ಎದಳ್ತಾನೇ ಇರಲಿಲ್ಲ ಅನಿಸುತ್ತೆ. ಇಲ್ಲಿ ಹಿಮನ ಚೆನ್ನಾಗಿ ಕೊರೆದು ಗುಹೆ ಥರ ಮಾಡಿದ್ದಾರೆ. ನಮ್ಮನೆಯವರು ಆ ಮಂಚದ ಮೇಲೆ ಹೋಗಿ ಮಲ್ಕೊಂಡ್ರು. ಆದರೆ ಪೊಸಿಷನ್ ಸರಿ ಇಲ್ಲ ಅಂತೇಳಿ ಅವ್ರನ್ನ ಸರಿಯಾಗಿ ಕುಂಡ್ರಸಕ್ಕೆ ಅವ್ರ ಫ್ರೆಂಡು ತುಂಬ ಟ್ರೈ ಮಾಡಿರು, ಎಳೆಯೋಕ್ಕಾಗಲೇ ಇಲ್ಲ. ಆದರೆ ಇದ್ರ ಮೇಲೆ ಎಲ್ಲರೂ ಮಲಗಿ ಫೋಟೋ ತೆಗೆಸ್ಕೊಳ್ಳೋವಷ್ಟು ಧೈರ್ಯ ಮಾಡಲಿಲ್ಲ. ಯಾಕೆಂದರೆ ಇಡೀ ಬಾಡಿ ತಣ್ಣಗೆ ಕೊರಿಯೋಕ್ಕೆ ಶುರುವಾಗುತ್ತೆ. ಇದರೊಳಗಡೆ ಸುಮಾರು 10 ನಿಮಿಷ ನಾವು ಈ ಕೇವ್ನೆಲ್ಲ ಸುತ್ತಿದ್ವಿ. ನೆಲ ತುಂಬ ನುಣುಪಾಗಿತ್ತು, ಆದರೆ ಎಲ್ಲೂ ಜಾರ್ತಾ ಇರಲಿಲ್ಲ. ಇಲ್ಲಿಂದ ನಾವು ಆಚೆ ಬಂದಮೇಲೆ
ಟಿಕೆಟ್ನ ಮತ್ತೆ ಸ್ಕ್ಯಾನ್ ಮಾಡಬೇಕು. ನಾವು ಸ್ಕ್ಯಾನ್ ಮಾಡ್ದಂಗೆ ಒಳಗಡೆಯಿಂದ ಆಚೆ ಬಂದರೆ ಎಷ್ಟು ಜನ ಅಂತೇಳಿ, ಇನ್ನು ಎಷ್ಟು ಜನ ಒಳಗಡೆ ಇದ್ದಾರೆ ಅಂತೇಳಿ ಈ ಡಿಜಿಟಲ್ ಬೋರ್ಡ್ನಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿಂದ ಆಚೆ ಬಂದು ಒಂದು ಲಿಫ್ಟಲ್ಲಿ ಹತ್ಕೊಂಡು ಇನ್ನೂ ಮೇಲೆ ಹೋದ್ವಿ. ಈಗ ನಾವು ಸಮುದ್ರ ಮಟ್ಟದಿಂದ 10,350 ಅಡಿ ಎತ್ತರದಲ್ಲಿದ್ದೀವಿ. ಭಯಂಕರವಾಗಿ ಥಂಡಿ ಗಾಳಿ ಬೀಸ್ತಾ ಇತ್ತು. ಜೊತೆಗೆ ಸಣ್ಣ ಸಣ್ಣ ಹರಳಿನ ಆಕಾರದಲ್ಲಿ ಸ್ನೋಫಾಲ್ ಆಗ್ತಾ ಇತ್ತು. ಸಾಕಷ್ಟು ಹಿಮದಲ್ಲೇ ಆಟಾಡಿ ವಾಪಸ್ ಹೊರಟ್ವಿ. ಇದು ಮೊದಲನೇ ಹಂತ. ಸುತ್ತ ಬರೀ ಹಿಮಚ್ಛಾದಿತ ಪರ್ವತಗಳಷ್ಟೇ ಮೊದಲನೇ ಹಂತದಲ್ಲಿ ಕೆಳಗಿಳಿಬೇಕಾದ್ರೆ. ಮತ್ತು ಎರಡನೇ ಹಂತದ ಕೇಬಲ್ ಕಾರ್ನ ಹತ್ಕೊಂಡು ಮತ್ತೆ ಕೆಳಗೆ ಬಂದ್ವಿ. ಈಗ ಮೂರನೇ ಹಂತದ ಕೇಬಲ್ ಕಾರ್ ಹತ್ತಿ ಕೆಳಗಡೆ ಬರ್ತಾ ಇದ್ದೀವಿ. ಮೂರನೇ ಹಂತದಲ್ಲಿ ಮಾತ್ರ ಸ್ವಲ್ಪ ಹಸಿರು ಕಾಣಿಸುತ್ತೆ. ಮೇಲಿಂದ ಇಳಿಬೇಕಾದ್ರೆ ಮೊದಲನೇ ಹಂತ ಎರಡನೇ ಹಂತದಲ್ಲಿ ಜಾಸ್ತಿ ಹಿಮಚ್ಛಾದಿತ ಪರ್ವತಗಳಷ್ಟೇ ಸಿಕ್ಕುತ್ತೆ. ಇವತ್ತಿನ ಈ ಟಿಟ್ಲೀಸ್ ಪರ್ವತದ ಮೇಲಿನ ಹಿಮದಲ್ಲಿನ ಆಟ ತುಂಬ ಚೆನ್ನಾಗಿತ್ತು. ಸುಮಾರು ಸಂಜೆ 5:30 ಆಯಿತು. ಈಗ ವಾಪಸ್ಸು ನಮ್ಮ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿನಲ್ಲಿ ಊಟ ಮುಗಿಸ್ಕೊಂಡು ರೂಮಿಗೆ ಹೋಗಬೇಕು.
ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನೆಕ್ಸ್ಟ್ ಡೇ ನಾವು ಏನೇನು ಮಾಡಿದ್ವಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.